ನೋಡಿ ಇಲ್ಲಿ ಬೆಟ್ಟದ ಮೇಲೆಲ್ಲ ಸ್ನೋ ಬಿದ್ದಿದೆ. No, not falling. It's only highlands. ನೋಡಿ ಕಾಣಿಸ್ತಿದೆಯಾ ವೈಟ್ ವೈಟಿಗೆ ಬೆಟ್ಟದ ಮೇಲೆ ಎಲ್ಲ ಸ್ನೋ ಬಿದ್ದಿರೋದು. ಜರ್ನಿ ಮಾತ್ರ ಸಕ್ಕತ್ತಾಗಿದೆ. ಟೆಂಪ್ರೇಚರ್ ಅಷ್ಟೇ ಚಿಲ್ ಆಗಿದೆ. ಇನ್ನೊಂದು 2 hours ಬೇಕು ನಮಗೆ ಹೋಗೋಕ್ಕೆ. ನಾವೀಗ ಎಲ್ಲಿ ಎಡಿನ್ಬರಾದಿಂದ ಇನ್ವರ್ನೆಸ್ಸಿಗೆ ಬಂದ್ವಿ. 5 hours ಬಸ್ ರೈಡ್ ಮಾಡಿಕೊಂಡು. ಇವಾಗ ಕುಲೋಡನ್ ಮೂರ್ ಬ್ಯಾಟಲ್ ಫೀಲ್ಡ್ ಅಂತ ಇದೆ. ಮತ್ತು ಈ ಹಟ್ ಏನು ನೋಡ್ತಿದ್ರಲ್ಲ, ಇದು 300 years ಓಲ್ಡ್ ಹಟ್, ಸ್ಕಾಟ್ಲ್ಯಾಂಡ್. 300 years old Scottish huts. Yeah. ಇದೆಲ್ಲ ನಾವು ಕಾರ್ಟೂನಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ಮೋಸ್ಟ್ಲಿ ಏನೋ ಯಾರ್ದು ಗೋರಿ ಮೇಲೆ ಮೋಸ್ಟ್ಲಿ ಮರ ಬೆಳೆಸ್ಬಿಟ್ಟಿದ್ದಾರೆ, ಅದಕ್ಕೆ ಹೋಗ್ತಿದ್ದಾರೆ. No, this boat they'll take it to Loch Ness. The services are like that, man. Okay. It's 1 hour cruise. 1 hour cruise. Something. Today it is not there. That's the 22 pounds or something like that. 21. Okay. Sion Loch Ness. Welcome to Loch Ness and the Great Glen. So in that Gaelic language, Loch means lake, right? It's a lake. We are going Loch Ness. After that, we can have a view of castle. So on the way Loch Nessಗೆ ಹೋಗ್ತಾ ಇಲ್ಲೊಂದು ಪಾರ್ಕಿಂಗ್ ಜಾಗ ಸಿಕ್ತು. ಸೊ ನಿಲ್ಲಿಸ್ಬಿಟ್ಟು ನೋಡೋಣ ಅಂತ ಬಂದ್ವಿ. ಬ್ಯೂಟಿಫುಲ್ ಆಗಿದೆ. ಸೊ ಬೇಸಿಕಲಿ ಲೋಕ್ ನೆಸ್ ಅಂತಂದರೆ ಗಾಲಿಕ್ ಲ್ಯಾಂಗ್ವೇಜ್, ಗಾರ್ಲಿಕ್ ಅಲ್ಲ ಗಾಲಿಕ್, ಈ ಲ್ಯಾಂಗ್ವೇಜಲ್ಲಿ ಲೇಕ್ ಅಂತ. ಮಾನ್ಸ್ಟರ್, ಲೇಕ್ ವಿತ್ ಮಾನ್ಸ್ಟರ್. ಸ್ಕಾಟಿಷ್ ಹೈಲ್ಯಾಂಡ್ ಕೌಸ್ ನೋಡಬೇಕು ಅಂತ ಎಲ್ಲಿಂದ ಬಂದಿದ್ದಾಯ್ತು. ಇಲ್ಲಿ ನೋಡಿ, ಎಲ್ಲಿದೆ. ವಾವ್, ಹಲೋ. ಎಷ್ಟು ಕ್ಯೂಟ್ ಆಗಿದೆ ಇದು. ಏನ್ ಇಲ್ಲಿ ಬಂದಿರೋದ? ವಾಟ್, ವೈ ಡಿಡ್ ಯು ಕಮ್ ಹಿಯರ್ ಅಂತ. ಅಲ್ಲಿ ಮರಿ ಒಂದಿದೆ ನೋಡಿ. ಎಲ್ಲಿದೆ? ಮಧ್ಯದಲ್ಲಿದೆ ನೋಡಿ ಮರಿ. ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಅಲ್ಲೊಂದಿದೆ. ಬಾ ಬಾ ಬಾ. ಅಯ್ಯೋ ಮುದ್ದು. Really? ಬಾ 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 ಬಾ. Seriously? Coming for us? Hey! What, man? Hey! Look!
ಓ ಅಯ್ಯೋ ನೀನು ಹೇಳಿದ್ಮೇಲೆ ಮಾಡ್ಬಿಡುತ್ತೆ ಅನ್ಕೊಂಡು. ಬೇಡ ಬೇಡ ಸುಮ್ಮನೆ. ಸ್ಕಾಟಿಷ್ ಹೈಲ್ಯಾಂಡ್ ಕೌಸ್ ಅಂಬಾ. ಫೈನಲಿ ವಿ ಫೌಂಡ್ ಇಟ್ ಮ್ಯಾನ್. ಇದೊಂದು ಮಸ್ಟ್ ಡೂ ಅಥವಾ ನೋಡಲೇಬೇಕು ಅಂತ ಹಾಕೊಂಡಿದ್ದು ನಾವು ಲಿಸ್ಟಲ್ಲಿ. ಸೊ ಫೈನಲಿ ಆಯಿತು. ಇನ್ನೊಂದು ಬಂತು ನೋಡಿ ನಿನ್ನ ಕಸಿನ್ ಬಂತು ಅಲ್ಲಿ. ಅಭಿಷೇಕ್, ವಾಟ್ ಆರ್ ಯು ಡೂಯಿಂಗ್ ದೇರ್? ಲೋಚ್ನೆಸ್ಗೆ ಹೋಗ್ತಾ, ಲೋಚ್ನೆಸ್ ಅಂತೀನಿ ಒಂದೊಂದು ಕಡೆ, ಲೋಕ್ನೆಸ್ ಅಂತೀನಿ, ಅದು ಏನು ಪ್ರೊನೌನ್ಸಿಯೇಷನ್ ಇದೆಯೋ ಏನೋ ಒಂದು. ಆನ್ ದಿ ವೇ ಹೋಗ್ತಾ ಕ್ಯಾಸಲ್ ಹತ್ರ ಈ ವ್ಯೂ ಸಿಗುತ್ತೆ. ಇವತ್ತು ಬಾಕ್ಸಿಂಗ್ ಡೇ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿದೆ. ಬಾಕ್ಸಿಂಗ್ ಡೇ ಅಂದರೆ ಕ್ರಿಸ್ಮಸ್ ಆಗಿ ಮಾರನೇ ದಿನ 26ಗೆ ಬಾಕ್ಸಿಂಗ್ ಡೇ ಅಂತಾರೆ, ಗೊತ್ತಲ್ಲ. ಬಾಕ್ಸಿಂಗ್ ಡೇ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಎಲ್ಲ ನಡೆಯುತ್ತಲ್ಲ. ಸೊ ಇಲ್ಲೂ ಅದೇ ಸೆಲೆಬ್ರೇಷನ್ಗೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಒಳಗಡೆ ಹೋಗೋಕ್ಕಾಗಲ್ಲ, ಇಲ್ಲೇ ರೋಡಲ್ಲೇ ನೋಡ್ತೀವಿ. ಬಟ್ ಇದೇ ಚೆನ್ನಾಗಿದೆ. ನಾವಿವಾಗ ಇನ್ವರ್ನೆಸ್ಸಲ್ಲಿ ಡೋರ್ಸ್ ಬೀಚ್ ಅಂತ ಒಂದಿದೆ, ಅಲ್ಲಿಗೆ ಬಂದಿದ್ದೀವಿ. ಜಕ್ಕೆ ಇದೇನು ಬರ್ದಿದೆ ಓದು ನೋಡಿ. ಇದು ಏನಿದು? ಸಿಲ್ಲೆನೋ ಚಿಲ್ಲೆನೋ ಸಿಲ್ಲಿ ಚುಯ್ಮಿನ್ ಫೋರ್ಟ್ ಅಗಸ್ಟಸ್. ಏನು ಚೈನೀಸ್ ಅವ್ರು ಬಂದಿರ್ತಾರೆ ಮೋಸ್ಟ್ಲಿ. ಇಲ್ಲಪ್ಪ, ಅವ್ರದ್ದು ಇದು ಭಾಷೆ ಇದೆ, ಗಾಲಿಕ್ ಅಂತ, ಡೋರ್ಸಿನ್ ಅಂತ. ಇಲ್ಲಿ ನೋಡಿ, ಈಗ ಇದು ಎಲ್ಲ ಕ್ಲೋಸ್. ಹೂವೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿ, ಬಟ್ ಎನಿವೇಸ್ ಕ್ಲೋಸ್. ಅದು ರಿಯಲ್ ಹೂ ಇಷ್ಟು ದಿನ ಎಲ್ಲ ಎಲ್ಲಿರುತ್ತೆ? ಓಯ್ಯಪ್ಪ, ಈ ಕಡೆ ಹಿಂಭಾಗ ಹೋಗೋಣ. ಇದಕ್ಕೆ ಡೋರ್ಸ್ ಬೀಚ್ ಅಂತ ಹೇಳ್ತಾರೆ, ಪೆಬಲ್ ಬೀಚು. ಬಟ್ ನೀರು ಜಾಸ್ತಿ ಇರೋದ್ರಿಂದ ಕಲ್ಗಳೇನು ಕಾಣಿಸ್ತಿಲ್ಲ, ಇಳಿಯೋಕ್ಕೂ ಆಗಲ್ಲ. ಬ್ಯಾಕ್ ಸೈಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೊಂದು ಕೂತಿದೆ. ನೋ ಎಂಟ್ರಿ. ಅಂದ್ರೆ ಹಂಗಾರೆ ಎಂಟ್ರಿ ಇದೆ ಅಂತನಾ? ಬೀಚ್ ಅಂದ್ರೆ ಹಂಗಲ್ಲ, ಲೇಕ್ನ ಕೂಡ ಈ ಥರ ಇತ್ತು ಅಂದರೆ ಬೀಚ್ ಅಂತಲೇ ಕರೀತಾರೆ. ಬೀಚ್ ಅಂದರೆ ಮಾಮೂಲಿ ಸಮುದ್ರದ್ದೇ ಆಗಬೇಕು ಅಂತಲ್ಲ. ಹೌದು, ದೊಡ್ಡ ದೊಡ್ಡ ಲೇಕ್ ಇರೋ ಜಾಗಕ್ಕೂ ಬೀಚ್ ಅಂತಲೇ ಅಂತಾರೆ. ಶಿವಮೊಗ್ಗದಲ್ಲಿ ಯಾವುದೋ ಒಂದಿದೆ, ಅದಕ್ಕೂ ಆ ಜಾಗಕ್ಕೂ ಬೀಚ್ ಅಂತಲೇ ಅಂತಾರೆ. ಬಾತ್ಕೋಳಿ ಗೀಸ್, ಅದು ವೈಟ್ ಬಾತ್ಕೋಳಿ. ಫುಲ್ ಸ್ಕಾಟ್ಲೆಂಡ್ ಟ್ರಿಪ್. ಇನ್ನೂ ಒಂದು ದಿನ ಇದೆ ಇನ್ವರ್ನೆಸ್. ಅದು ನಾಳೆ ನೆಕ್ಸ್ಟ್ ನಾವು ಅಬರ್ದೀನ್ಗೆ ಹೋಗಬೇಕು. ಅದು ಟ್ರೈನಲ್ಲಿ ಹೋಗ್ತೀವಿ. ಕರೆಕ್ಟ್. ಸೊ ಇಲ್ಲಿ ತನಕ ಹೇಗಿದೆ? ಚೆನ್ನಾಗಿದೆ. ಸ್ಕಾಟ್ಲೆಂಡ್ ಇಸ್ ಅನ್ ಡಿಫ್ರೆಂಟ್ ಫೀಲಿಂಗ್ ಕಂಪೇರ್ ಟು UK. ಕಂಪೇರ್ ಟು UK ನಾ UKಲೇ ಇರೋದು. ಇಟ್ಸ್ ಎ ಪಾರ್ಟ್ ಆಫ್ UK. ಸರಿ, ನಾನು ಕರೆಕ್ಟ್ ಮಾಡಕ್ಕೆ ಯಾವಾಗಲೂ ನೀನು ಇರ್ತೀಯಲ್ಲ, ಅದಕ್ಕೆ ಕರೆಕ್ಟ್ ಮಾಡಕ್ಕೆ ಇದೆಯಲ್ಲ. ಓಕೆ, ಇಂಗ್ಲೆಂಡ್ ಕಂಪೇರ್ ಟು ಇಂಗ್ಲೆಂಡ್, ವಾಟ್ ಎವರ್ ದ ಪ್ಲೇಸ್ ವಿ ವೇರ್ ದೇರ್, ನೋ ಇಂಗ್ಲೆಂಡ್. ಸೊ ಅದಕ್ಕಿಂತ ಇದು ಡಿಫ್ರೆಂಟ್ ಇದೆ. ಸೊ ನನ್ನ ಹಂಗೆ ರಿಜಿಸ್ಟರ್ ಆಗಿಬಿಟ್ಟಿದೆ, ಅದಕ್ಕೆ ಸರಿ ಅದನ್ನು ಹೋಗ್ಲಿ ಬಿಡು. ನಾವು ಕಮಿಂಗ್ ಬ್ಯಾಕ್ ಟು ಸ್ಕಾಟ್ಲೆಂಡ್. ಫಸ್ಟ್ ಥಿಂಗ್ ಇನ್ವರ್ನೆಸ್ ಅಲ್ಲಿ ದಿಸ್ ಗೈ he planned it all of a sudden. ಇವತ್ತು ಬಾಕ್ಸಿಂಗ್ ಡೇ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಇತ್ತು, ಏನೂ ಓಪನ್ ಇರಲಿಲ್ಲ, ರೈಲ್ವೆ ಸ್ಟೇಷನ್ ಇಲ್ಲ, ಬಸ್ ಇಲ್ಲ, ಯಾವುದೂ ಇರಲಿಲ್ಲ. ನಾವು ಫಸ್ಟೇ ಎಲ್ಲ ಬುಕ್ ಮಾಡಿದ್ರೂ ಯಾವುದೂ ಇರಲಿಲ್ಲ. ಒಂದು ಚಾನ್ಸ್ ನೋಡೋಣ, ಒಬ್ಬರು ಟ್ಯಾಕ್ಸಿ ಡ್ರೈವರ್ಗೆ ಯಾರನ್ನಾರು ಕೇಳಿ ಅಂತ. ಸೊ ಕೇಳಿದ್ವಿ,
ಅವರು ಒಪ್ಕೊಂಡ್ರು 4 ಅವರ್ಸ್ಗೆ ಲಾಕ್ ಮಾಡ್ಕೊಂಡು ಅವ್ರನ್ನ ಎಲ್ಲ ಕಡೆನೂ ಸುತ್ತಾಡಿಸಿದ್ದಾರೆ. ಸೊ ಥ್ಯಾಂಕ್ಸ್ ಟು ಅನುಜ್. Yes, Indian jugaad techniques all. No, this was not jugaad technique. This was the best technique. Yes, it was all good. And it is a cliff. ತಗೊಂಡೋಗು. ಎಲ್ಲ ಅದರಲ್ಲಿ ಎಷ್ಟು ಕಲರ್ ಆಗಿತ್ತು. ಇದು ನೋಡ್ರೆ ಎಲ್ಲ ರಸ್ಟ್ ಹಿಡ್ದಂಗೆ ಆಗ್ಬಿಟ್ಟಿದೆ. ಆಕ್ಚುಲಿ ಇದು ಲೇಕ್ ತುಂಬಾ ದೊಡ್ಡದು. Look at this one. ನೋಡಿದ್ರೆ ಹೇಗಿದೆ? ಡಿಫ್ರೆಂಟ್ ಪ್ಯಾಟರ್ನ್, ಟೆಕ್ಸ್ಚರ್ ಆಫ್ ದಿಸ್ Stone. It is actually naturally. Everything is natural. We are also natural. ಅಲ್ಲಿ ಎಂಡ್ ತನಕ ಹೋಗೋಣ. ಇಷ್ಟು ದೂರ ಬಂದು ನೀರು ಇಷ್ಟು ಚೆನ್ನಾಗಿರೋದು, ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿರೋ ನೀರು ನೋಡಿ ಕಾಲು ಇಡ್ಲಿಲ್ಲ ಅಂದರೆ ತುಂಬ ಕೋಲ್ಡ್ ಇದೆ. ಆಲ್ಮೋಸ್ಟ್ ಫೀಲಿಂಗ್ ಲೈಕ್ ಐಸ್ ಕ್ಯೂಬ್ಸ್. ಬಟ್ ಸ್ಟಿಲ್ ಅದ್ರ ಒಳಗಡೆ ಅಲ್ಲಿ ತನಕನಾದ್ರೂ ಹೋಗಬೇಕು ಅಂತ ಆಸೆ. ಟ್ರೈ ಮಾಡೋಣ. I'm literally in freezer now. ಜೇಕೆ ಬಾ ಅನು, ಜೇಕೆ ಬಾ. ನಿಜವಾಗ್ಲು ನಾನು ಬರಲ್ಲ. ನನ್ಗೆ ಗೊತ್ತೇ, ನಾನು ಅದಕ್ಕೆ ನಾನು ಕೈ ಮುಟ್ಟಿ ನೋಡಿದ್ದೆ. ಬರೀ ಕೈ ಮುಟ್ಟಿ ನಾನು ನೋಡಿದ್ದೆ. ಮುಖ ತೊಟ್ಟು ಅಟ್ಲೀಸ್ಟ್ ಟೇಸ್ಟ್ ಮಾಡ. Don't come a beanie anymore. Hello. Puppy. Is there anything better with another stick? Hi. Anything better with another stick? Puppy. Oh my God. Seriously? ಕ್ಯಾಪ್ಚರ್ ಮಾಡ್ಕೊಂಡ್ಯಾರ. No. Otherwise, he won't miss him. ಬರ್ತೀಯಾ? ಊಟ ಮಾಡಕ್ಕೆ ಹೋಗೋಣ. ನಿಂಗೇನು ಚಳಿ ಆಗೋದಿಲ್ವಾ? ಇಷ್ಟು ಡುಮ್ ಮುಕ್ಕಿದ. ಟಾಟಾ. ಇನ್ವರ್ನೆಸ್ ಸಿಟಿ ಸೆಂಟರಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಅಲ್ಲ, ಸಾರಿ, ಸಿಟಿ ಸೆಂಟರ್ ಲೈಟಿಂಗ್ಸ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇದು ಪೌಂಡ್ ಇಲ್ಲ ಪೌಂಡ್ ಅಲ್ಲ, ಸ್ಪೆಕ್ಸ್. ಇನ್ವರ್ನೆಸ್ ಸಿಟಿ ಸೆಂಟರ್ ಹತ್ರ ಬಂದಿದ್ದೀವಿ.
ಸಕ್ಕತ್ತಾಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ ಅಂದರೆ ರಿವರ್ ಫ್ಲೋ ಕೂಡ ಜಾಸ್ತಿ ಫೋರ್ಸ್ ಆಗಿದೆ. ಈ ಬ್ರಿಡ್ಜ್ ಕಲರ್ಫುಲ್ಲಾಗಿ ಮಾಡಿದ್ದಾರೆ, ಲೈಟಿಂಗ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. Inverness City Centre connecting bridge. ಬಾಯ್ ಬಾಯ್ ಮುನ್ನು, ಟಾಟಾ. ಅಷ್ಟೇ, ಅಲ್ಲೇ ಡ್ರಾಪ್ ಮಾಡಿ ಹೋಗೋದಷ್ಟೇ. ಟಾಟಾ. ನಮ್ಮ ಹಾಸ್ಟೆಲ್ನ ಸೆಕ್ಯೂರಿಟಿ ಗಾರ್ಡ್ ಇದು.